ಕಂಬಳಕ್ಕೆ ನೂರಾರು ವರ್ಷಗಳ ಇತಿಹಾಸವಿದೆ ಅಂತಾರೆ. ಹಿಂದಿನ ಕಾಲದಲ್ಲಿ ರಾಜರುಗಳ ಬೆಂಬಲ ಮತ್ತು ಪ್ರೋತ್ಸಾಹದೊಂದಿಗೆ ಈ ಕ್ರೀಡೆ ನಡೆಯುತ್ತಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಳುಮೆಗಾಗಿ ಕೋಣಗಳನ್ನು ಬಳಸೋದು ಸಾಮಾನ್ಯವಾಗಿತ್ತು. ಅವುಗಳಲ್ಲಿ ಬಲಿಷ್ಠವಾದವುಗಳ ಮಧ್ಯೆ ಓಟದ ಸ್ಪರ್ಧೆ ಏರ್ಪಡಿಸಿ ವಿಜೇತರಾದವರನ್ನ ಸನ್ಮಾನಿಸುವುದರ ಹಿಂದೆ ಕೃಷಿಕರ ಕ್ರೀಡಾ ಮನೋಭಾವಕ್ಕೆ ಇಂಬು ಕೊಡುವ ಉದ್ದೇಶ ಸ್ಪಷ್ಟವಾಗಿತ್ತು. ಅಂತೆಯೇ ಕೋಣಗಳನ್ನು ಚೆನ್ನಾಗಿ ಸಲಹಲು ಇದೊಂದು ನೆಪವೂ ಹೌದು. ಭತ್ತದ ಮೊದಲ ಕೊಯ್ಲಿನ ನಂತರ ಈ ಕ್ರೀಡೆ ನಡೆಯುತ್ತೆ. ನವೆಂಬರ್ ಡಿಸೆಂಬರ್ ನಂತರದ ಚಳಿಗಾಲದಲ್ಲಿ ಆರಂಭವಾಗುವ ಕಂಬಳ ಕರಾವಳಿಯ ಬಿಸಿಲ ಬೇಗೆ ಏರುವ ಮೊದಲೇ ಫೆಬ್ರವರಿ ಮಾರ್ಚ್ನಲ್ಲಿ ಮುಗಿಯುತ್ತೆ. ಇದನ್ನು ನೋಡಿದ್ರೆ ಕೃಷಿಕರಿಗೆ ಮನರಂಜನೆ ಒದಗಿಸುವ ಸಾಧನವಾಗಿಯೂ ಕಂಬಳ ಕಾಣುತ್ತೆ. ಕರಾವಳಿಯಲ್ಲಿ ಯಕ್ಷಗಾನ ಬಯಲಾಟಗಳು ಹೆಚ್ಚಾಗಿ ನಡೆಯುವುದು ಇದೇ ಸಮಯದಲ್ಲಿ. ಕಂಬಳದ ಕೋಣಗಳನ್ನು ಸಾಕುವುದು, ಸ್ಪರ್ಧಿಸುವುದು, ವಿಜಯಿಯಾಗುವುದು ಪ್ರತಿಷ್ಠೆಯ ಸಂಕೇತವೂ ಹೌದು. ಈಗ ನಿಮಗೆ ನಾವು ಇಂಥ ಇತಿಹಾಸವಿರೋ 300-400 ವರ್ಷಗಳ ಪ್ರಸಿದ್ಧವಾದ ಅದೊಂದು ಶ್ರೀ ಕ್ಷೇತ್ರದ ಪರಿಚಯ ಮಾಡಿಸ್ತೀವಿ. ಯಾವುದು ಆ ಕ್ಷೇತ್ರ? ಆ ಕ್ಷೇತ್ರದ ಮಹಿಮೆ ಅದೆಂಥದ್ದು ಗೊತ್ತಾ? ಅದುವೇ ಬಂಡಾರು. ಈ ಕ್ಷೇತ್ರ ಸುಮಾರು 300-400 ವರ್ಷಗಳ ಹಿಂದಿನಿಂದ ನಮ್ಮ ಪುರಾತನ ನಮ್ಮ ಹಿರಿಯವರು ಇದರ ದೇವತಾನ ಕಾರ್ಯಗಳನ್ನು ನಡೆಸ್ಕೊಂಡು ತುಂಬ ಹಿಂದಿನಿಂದ ನಡೆಸ್ಕೊಂಡು ಬಂದಿರುತ್ತಾರೆ. ಈ ಬಂಡಾರು ಕಂಬಳ ಗದ್ದೆಯನ್ನು ಸುಮಾರು ಇತಿಹಾಸದಲ್ಲಿ ಪಾಂಡವರ ಕಾಲದಲ್ಲಿ ಇದನ್ನು ನಿರ್ಮಿಸಿದ ಒಂದು ಪ್ರತೀತಿ ಇದೆ. ಇದರಲ್ಲಿ ಮುಖ್ಯವಾಗಿ ನಾವು ಇದರಲ್ಲಿ ಹರಕೆಯಿಂದ ಜಾನುವಾರು ಕಾಯಿಲೆ ಹಾಗೂ ಚರ್ಮರೋಗ, ಸಂತಾನ ಭಾಗ್ಯ ಇಲ್ಲದವರು ಹರಕೆಯನ್ನು ಹೊತ್ಕೊಂಡು ಇಲ್ಲಿ ಸುತ್ತಕ್ಕಿ ತೊಳೆಯುವಂಥ ಕ್ರಮ ಭಾಳ ಹಿಂದಿನಿಂದ ನಡೆಸ್ಕೊಂಡು ಬಂದಿದ್ದೇನೆ. ಇದೇ ರೀತಿಯಲ್ಲಿ ಅದೇ ರೀತಿಯಲ್ಲಿ ಸುತ್ತಕ್ಕಿ ತೊಳೆಯುವ ಒಂದು ಕ್ರಮ ಕೋಟೇಶ್ವರ ಕೆರೆಯಲ್ಲಿ ಸಹ ನಡೆಸ್ಕೊಂಡು ಬಂದಿರ್ತಾರೆ. ವನವಾಸ ಕಾಲದಲ್ಲಿ ಅವರು ಅದೃಶ್ಯರಾಗಿ ಹೋಗುವಾಗ ಇಲ್ಲಿ 5 ಪಂಚಪಾಂಡವರು ಒಂದು 5 ಲಿಂಗಗಳನ್ನು ಇಲ್ಲಿ ಪ್ರತಿಷ್ಠಾಪಿಸಿ ಅದೃಷ್ಟರಾಗ್ತಾರೆ. ನಾನು ಈಗ ತಿಳಿದ ಮಟ್ಟಿಗೆ ತಿಳಿದೇನೆಂದರೆ ಇದು ದೇಶದಲ್ಲಿ ಬರೀ 6 ದೇವಸ್ಥಾನಗಳಲ್ಲಿ ತುಳಸಿ ಅಮ್ಮನ ದೇವಸ್ಥಾನಗಳು ಇರುವುದು. ಇದು 6 ದೇವಸ್ಥಾನ ಅಂತ ಕೇಳಿದರೆ ಅದರಲ್ಲಿ ಇದೊಂದು. ಈ ತುಳಸಿ ಅಮ್ಮ ದೇವಸ್ಥಾನವನ್ನು ನಮ್ಮ ಹಿಂದಿನವರು ತಿರುಪತಿಗೆ ಹೋದಾಗ ಅಲ್ಲಿಂದ ಬರುವಾಗ ನಾನು ಈ ಸ್ಥಾನ ನನಗೊಂದು 3 ಬೆಟ್ಟದ ಜಾಗ ಕೊಡಬೇಕು, ನಾನು ನಿಮ್ಮ ಇಲ್ಲಿಯ ಕ್ಷೇತ್ರದಲ್ಲಿ ನಾನು ನೆಲೆಯಾಗಬೇಕು ಅಂತ ಹೇಳಿದಂತೆ ಅದರ ಪ್ರಕಾರ ಇಲ್ಲಿ ಬಂದು ಹೆಗ್ಗರ ಒಪ್ಪಿಗೆಯನ್ನು ಪಡೆದುಕೊಂಡು ಇದನ್ನು ಇಲ್ಲಿ ಪ್ರತಿಷ್ಠಾಪನೆ ಆಗಿದೆ. ಇದಕ್ಕೆ ಸಹ ಪ್ರತಿ ವರ್ಷ ಕಂಬಳ ದಿವಸ ಮತ್ತು 9 ದಿವಸ ನವರಾತ್ರಿ ಪೂಜೆ ಹಾಗೂ ಊರಿನ ಗ್ರಾಮ ದೇವತೆಯಾಗಿ ಇಲ್ಲಿ ಎಲ್ಲ ಇದನ್ನು ಪೂಜಿಸಿಕೊಂಡು ಬರ್ತಾ ಇದ್ದಾರೆ. ಇಲ್ಲಿ 12 ವರ್ಷಕ್ಕೊಮ್ಮೆ ಪಟ್ಟಾಭಿಷೇಕ ಅಂತ ಆಗ್ತದೆ. ಪಟ್ಟಾಭಿಷೇಕಕ್ಕೆ ಮೊದಲು ತಮ್ಮ ಹಿರಿಯವರು ಪಟ್ಟಾಭಿಷೇಕ ಮಾಡ್ತಿದ್ರು. ಆದರೆ ಕಾರಣಾಂತರಗಳಿಂದ ಅದನ್ನು ಅವರು ಬೇಗ ಮೃತಪಡಲಿಕ್ಕೆ ಹೋಗಿ ಅದನ್ನು ನಿಲ್ಲಿಸಿ ಈಗ ಕಾಶಿಯಿಂದ ತಂದ ಒಂದು ಮೂರ್ತಿಗೆ ಈಗ ಪಟ್ಟಾಭಿಷೇಕ ಆಗ್ತದೆ. ಅದರ ರಕ್ಷಣೆಗಾಗಿ ಜಟ್ಟಿಗೆ ದೇವರು ಅವರನ್ನು ನೋಡಿಕೊಂಡು ಬರ್ತಾರೆ.
ಇಲ್ಲಿ ಜಾತ್ರೆ ಅಂದರೆ ಇದು ದೇವರಿಗೆ ಆಗುವಂಥ ಕಂಬಳ, ಇಲ್ಲಿ ಪ್ರೈಸ್ಗೆ ಅಂತ ಹಾಕೋದಿಲ್ಲ. ವ್ಯಾಪಾರದಲ್ಲಿ ಚಿಕ್ಕದು ನಿನ್ನೆ ಬೇರೆ ಚಿಕ್ಕದು ತುಂಬ ಜನ ಇದ್ದಾರೆ ವ್ಯಾಪಾರ. ಈಗ ಸ್ವಲ್ಪ ಜನ ಇದ್ದಾರೆ. ನಾವಲ್ಲಿ ವ್ಯಾಪಾರಿಗಳು 35-40 ವರ್ಷದಿಂದ ಬರ್ತಾ ಇದ್ದೀವಿ. ಮತ್ತು ಒಳ್ಳೆ ವ್ಯಾಪಾರ ಆಗ್ತದೆ ಇಲ್ಲಿ. ನಿಗಳ ಅಂತ ಹೇಳಿದೆ, ನಿಗಳ ಅಂದರೆ ಮೊಸಳೆ ಅಂತ ಹೇಳಿದೆ, ಮೊಸಳೆ ಭಾಗ. ಅದರಲ್ಲಿ ಇವರು ಜೀವಂತ ಮೊಸಳೆ ಇದೆ. ಅದಕ್ಕೆ ಮೊದಲು ಯಾವುದೇ ಕಾಲದಲ್ಲಿ ನಾವು ಚಿಕ್ಕವರಿಗೆ ಗೊತ್ತಿಲ್ಲ, ಹಿಂದಿನ ಕಾಲದಲ್ಲಿ ಮಂತ್ರಗಳು ಹಾಕ್ತಾಯಿರುತ್ತೆ ಆ ಬಾರಿ ನಿಗಲ್ಗೆ. ಈಗ ಇನ್ನೂ ಬೇರೆ ಏನಾದ್ರು ಹಾಕ್ತಾರೆ. ಅದು ಪೂಜೆ ಪುರಸ್ಕಾರ ಭಾರಿ ನೀರು ಆಗಬೇಕು. ಮೊದಲು ನಮ್ಮ ಹಿರಿಯವರು ಬರ್ತಿದ್ರು, ಹಿಂದಿನಿಂದ ಹಿರಿಯವರೆಲ್ಲ ಬರ್ತಿದ್ರು. ಅವರೊಟ್ಟಿಗೆ ನಾವು ಚಿಕ್ಕದಾಗಿ ಬರ್ತಿತ್ತು. ಈಗ ನಾವೀಗ ಸ್ವತಃ ಉದ್ಯೋಗ ಮಾಡೋದ್ರಿಂದ ನಾವು ಬರ್ತಾ ಇದ್ದೀವಿ ತುಂಬ ವರ್ಷದಿಂದ, ಭಾಳ ವರ್ಷದಿಂದ. ಭಾಳ ವಿಶೇಷವಾದಂಥ ಸ್ಥಳ. ಸುತ್ತಮುತ್ತ ತುಂಬ ಗ್ರಾಮ ಉಂಟಿಲ್ಲಿ. ತುಂಬ ಗ್ರಾಮದವರಿಗೆ ಇದೊಂದು ಭಾಳ ವಿಶೇಷವಾದ ಹಬ್ಬ. ಕಂಬಳ ಅಂತ ಹೇಳಿದ್ರೆ ಹಬ್ಬ. ಸಾವಿರಾರು ಜನ ಬಂದು ಕಂಬಳ ದಿವಸ ಬೆಳಿಗ್ಗೆ ಒಂದು 5 ಗಂಟೆಯಿಂದ ಜನ ಶುರುವಾದರೆ ಸಂಜೆ 6:30-7 ಗಂಟೆ ತನಕ ಜನ ಇರ್ತಾರೆ. ಇಲ್ಲಿ ನಿಗಳಿ ಬೀಡು ಅಂತ ಇದೆ. ಅಲ್ಲಿ ನಮ್ಮ ಇಲ್ಲಿ ಕಂಬಳ ಆದರೆ ಅಲ್ಲಿ ಕೋಟೇಶ್ವರ ಗೆದ್ದೆ ಅಂತ ಇದೆ, ಅಲ್ಲಿ ಕೆಸರಾಗ್ತದೆ. ಅದು ಈ ಕಂಬಳ ಗೆದ್ದೆಯ ಮಹಿಮೆ. ಅದು ಹೇಗೆ ಆಗುತ್ತೆ ಅಲ್ಲಿ? ಇಲ್ಲಿ ನಿಗಳು ಬೀಡು ಅಂತ ಅಲ್ಲಿ ಬಾಮಿ ಇದೆ, ಅದರೊಳಗೆ ಒಂದು ಸುರಂಗ ಮಾರ್ಗ ಇದೆ. ಅದು ಆ ಕೆಸರೆಲ್ಲ ಅಲ್ಲಿ ಹೋಗಿ ಮೊಸಳೆ ತಿರುಗುತ್ತಲ್ಲ, ಅಲ್ಲಿಂದ ಕೋಟೇಶ್ವರ ಗೆದ್ದೆ ಎಲ್ಲ ಹತ್ರ ಎಲ್ಲ ಕೆಸರಾಗುತ್ತೆ. ಇಲ್ಲಿನ ಕೆಸರು ನೀರು ಮತ್ತು ಗೆದ್ದೆಯ ಕೆಸರು ನೀರು ತುಂಬ ಪವಿತ್ರವಾದದ್ದು.